ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಫೂಫಿ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಪ್ರೀತಿ ಆಯುಷು. ಸೊ ಶ್ರುತಿ ಅಕ್ಕ ಬಂದಿದ್ಲು ಬೆಂಗಳೂರಿಗೆ. ನನಗೆ ಅಂತ ಮಸಾಲೆ ವಡೆ ಮಾಡಿಕೊಡ್ತಾ ಇದ್ದಾಳೆ, ಮತ್ತು ಅದ್ರ ಜೊತೆ ಆಮ್ಲೆಟ್ ಮಾಡ್ತಾ ಇದ್ದಾಳೆ. ಸೊ ಇವಾಗ ಅವಳು ಎಲ್ಲ ಕಲಸಿಟ್ಟಿದ್ದಾಳೆ. ನಾನು ಎಣ್ಣೆಲಿ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಆಮ್ಲೆಟ್ ರೆಡಿ ಮಾಡ್ತಾ ಇದ್ದಾಳೆ. ಗುರುವಾರ ಆದರೂ ಮಾಡ್ತಾ ಇದ್ದಾಳೆ. ನಾವು ತಿನ್ನಲ್ಲ, ಅವ್ರು ತಿಂತಾರೆ ಗುರುವಾರ ಟೈಮ್. ನಾನು ವಿ ಮಾತ್ರ ಗುರುವಾರ ತಿನ್ನಲ್ಲ. ಈ ಪ್ಯಾನ್ ಆ್ಯಕ್ಚುಲಿ ನಾನು ಎಗ್ ಆಮ್ಲೆಟ್ ಮಾಡೋದಕ್ಕೆ ಅಂತಲೇ ತಗೊಬಂದಿದ್ದು. ಸೊ ಬೇರೆ ಪಾತ್ರೆಗೆಲ್ಲ ಮಾಡಿದ್ರೆ ಎಗ್ ಸ್ಮೆಲ್ ಇರುತ್ತೆ ಅಂತ. ಸೊ ನಾನು ಮೊಟ್ಟೆ ಬೇಯಿಸೋಕ್ಕೆ ಮತ್ತು ಆಮ್ಲೆಟ್ ಮಾಡೋದಕ್ಕೆ ಅಂತಲೇ ಸಪ್ರೇಟ್ ಪಾತ್ರೆ ಇಟ್ಕೊಂಡಿದ್ದೀನಿ. ಹೌದು, ನಾನೇನು ಜಾಸ್ತಿ ಅಡುಗೆ ಮಾಡಲ್ಲ, ಅದಕ್ಕೆ ಯೂಸ್ ಮಾಡಲ್ಲ. ಇವ್ರು ಬಂದಾಗಲೇ ನಮ್ಮನೆ ಪಾತ್ರೆಗಳು ಜಾಸ್ತಿ ಯೂಸ್ ಆಗೋದು. ಎಷ್ಟು ಆಗ್ಬೋದು ವಡೆ? ಅಷ್ಟೇನಾ? ಅದು ಫುಲ್ ಬೌಲ್ ತುಂಬ ಕಲಿಸ್ಕೊಂಡಿದ್ಯಾ? ಎತ್ತಾಕ್ಲಾ? ವಿವಿ ಬಾ, ಟೇಸ್ಟ್ ಆಯಿತು. ವಿವಿನ ರಿವ್ಯೂ ಕರ್ಸಿದ್ದೀನಿ. ಹೇಗಿದೆ ವಿವಿ? ನೋಡಕ್ಕೆ ಫುಲ್ ಡಿಟ್ಟು ಅಂಗಡಿ ಮಾಡಿರೋ ಥರನೇ ಇದೆ. ವಡೆ ಕ್ರಿಸ್ಪಿಯಾಗಿ ಸೂಪರ್ ಆಗಿದೆಯಾ? ಉಪ್ಪಾಕೋದು ಒಂಚೂರು ಬೇಕಂದ್ರೆ ನನಗೂ ಅದು ಅನ್ನಿಸ್ತು. ಕರೆಕ್ಟಾಗಿದೆ. ಇನ್ನು ಟೇಸ್ಟ್ ಬೇಕಂತ ಅಂದರೆ ಬೇಕಾದರೆ ಹಾಕ್ಬೋದು. ಕರೆಕ್ಟಾಗಿ ಇದೆ. ಒಬ್ರಿಗೆ ಉಪ್ಪು ಸ್ವಲ್ಪ ಜಾಸ್ತಿ ಕಡೋದು ಬೇಕಾಗುತ್ತೆ. ಸ್ವಲ್ಪ ಹಾಕಿ, ಯಾಕಂದ್ರೆ ಎಲ್ಲರೂ ತಿಂತೀರ, ಸ್ವಲ್ಪ ಹಾಕ್ರಿ. ಅಷ್ಟೇ. ನಾನು ಶ್ರುತಿ ಅಕ್ಕ ಐಸ್ ಕ್ರೀಮ್ ತಿನ್ನೋಕ್ಕೆ ಅಂತ ಪೋಲಾರ್ ಬೇರ್ಗೆ ಹೋಗಿದ್ವಿ. ಸೊ ಸಮ್ಮರೆಲ್ಲ ಸಿಕ್ಕಾಬಿಟ್ಟೆ ಬಿಸಿಲು. ಮಧ್ಯಾಹ್ನ ಆಯಿತು ಅಂದರೆ ಐಸ್ ಕ್ರೀಮ್ ತಿನ್ಬೇಕು ಅನ್ಸುತ್ತೆ. ಅಲ್ಲಿ ಬ್ರೌನಿ ಸಂಡೆ ತಿನ್ಕೊಂಡು ಇವಾಗ ಒಂದು ಕೋನ್ ತೊಗೊಂಡು ಹೋಗ್ತಾ ಇದ್ದೀವಿ. ಕಾರಲ್ಲಿ ಹೋಗ್ತಾ ತಿನ್ಕೊಂಡು ಹೋಗೋಣ ಅಂತ. ಅವತ್ತಿನ ದಿನ ಈವ್ನಿಂಗೆ ರಘು, ಕೃಪಾ ಮತ್ತು ಚೇತನ್ ಬಂದಿದ್ದರು ಮೀಟ್ ಮಾಡೋದಕ್ಕೆ ವಿವಿನ ಅಂತ. ಸೊ ಎಲ್ಲರೂ ಸೇರಿ ಡಾಬಾಗೆ ಹೋಗಿದ್ವಿ. ಸೊ ನಮ್ಮನೆ ಹತ್ರ ಇರೋದೇ ಡಾಬಾ, ನೈಸ್ ರೋಡ್ ಹತ್ರ ಇದೆ. ಚೆನ್ನಾಗಿದೆ, ನೈಸ್ ವ್ಯೂ ಅಂತ ಹೇಳಿ ಡಾಬಾ ಹೆಸರು. ಸೊ ನಾವು ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದಷ್ಟು ಫುಡ್ ಆರ್ಡರ್ ಮಾಡಿದರು. ಸೊ ಫುಡ್ ಎಲ್ಲ ತಿನ್ಕೊಂಡು ಮಾತಾಡ್ಕೊಂಡಿದ್ವಿ. ಸೊ ನಾನು ಹೇಳಿದ್ನಲ್ಲ ನೈಸ್ ವ್ಯೂ ಅಂತ. ಸೊ ಇದೇನೇ ಡಾಬಾ. ಪ್ಲೇಸ್ ಎಲ್ಲ ಚೆನ್ನಾಗಿದೆ, ಫುಲ್ಲು ಪೀಸ್ಫುಲ್ಲಾಗಿದೆ, ಜಾಸ್ತಿ ವೆಹಿಕಲ್ಸ್ ಓಡಾಡಲ್ಲ, ಆರಾಮಾಗಿದೆ. ಸೊ ಇನ್ನು ಫುಡ್ ಬಗ್ಗೆ ಹೇಳ್ಬೇಕಂದ್ರೆ ಫುಡ್ಡು ತುಂಬ ಚೆನ್ನಾಗಿರುತ್ತೆ. ಸೊ ನಾವಿಲ್ಲಿ ಆಲ್ಮೋಸ್ಟ್ ವಿ ಅವ್ರ ಫ್ರೆಂಡ್ಸ್ ನಮ್ಮನೆ ಸೈಡ್ ಬಂದರೆ ನಾನ್ ವೆಜ್ ಅಂತ ಅಂದರೆ ಈ ಡಾಬಾಗೆ ಯಾವಾಗಲೂ ಹೋಗೋದು, ಯಾಕೆಂದರೆ ಫುಡ್ ತುಂಬ ಚೆನ್ನಾಗಿರುತ್ತೆ ಅಂತ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಹೆಣ್ಮಗು ಆದ್ರೆ ಬೆಂಡೆತ್ತದೆ, ನಾನು ಹೇಳ್ತೀನಿ ಕೇಳು. ಇಲ್ಲ ಅಂದ್ರೆ ಅಷ್ಟೇ ಲೂಸ್ ಬಿಟ್ಟು ಅಷ್ಟೇ ಕತೆ. ಹೆಣ್ಮಗು ಆದ್ರೆ ಸಾಕು. ಹೆಣ್ಮಗು ಮಾಡಿ ನನಗೆ ಹೆಂಗ್ ಬೇಕಂತ ಸಾಕು. ಹೇಳ್ತೀನಿ ಕೇಳು. ಪಾಪ ಹೊಡ್ಕೊಂಡ್ರೆ ಕೋಪ ಜಾಸ್ತಿ. ಗ್ಯಾರಂಟಿ ಅಂತೇಳಿ ಮೀನ್ ನಾನು 100% ಬರ್ಕೊಳ್ತೀನಿ ನೋಡು. ಗ್ಯಾರಂಟಿ ಅವಳಿಗೆ ಜಾಸ್ತಿ. ಊಟ ಮುಗಿಸ್ಕೊಂಡು ಎಲ್ಲರೂ ಐಸ್ ಕ್ರೀಮ್ ತಿನ್ನೋಣ ಅಂದ್ಕೊಂಡು ಐಸ್ ಕ್ರೀಮ್ ತಿನ್ನೋದಕ್ಕೆ ಹೋದ್ವಿ. ಸೊ ಅವತ್ತಿನ ದಿನ ಮ್ಯಾಚ್ ಬೇರೆ ಇತ್ತು, ತುಂಬ ಚೆನ್ನಾಗಿತ್ತು. ಮ್ಯಾಚ್ ನೋಡಿಕೊಂಡು ಇನ್ನೇನು ನಾವು ಐಸ್ ಕ್ರೀಮ್ ತಿನ್ನೋಕೆ ಆ್ಯಕ್ಚುಲಿ ಇನ್ನೇನು ಇಂಡಿಯಾದವ್ರು ಸೋಲ್ತಾರೆ ಅಂದ್ಕೊಂಡು ಬಂದಿದ್ವಿ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಗೇಮ್ ಚೇಂಜ್ ಆಯಿತು. ನ್ಯೂಜಿಲೆಂಡ್ ವರ್ಸಸ್ ಇಂಡಿಯಾ ಮ್ಯಾಚ್ ಇದ್ದಿದ್ದು. ಸೊ ಚೆನ್ನಾಗಿತ್ತು ಅವತ್ತಿನ ಮ್ಯಾಚು. ಎಲ್ಲರೂ ಐಸ್ ಕ್ರೀಮ್ ತಿನ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಖುಷಿಯಾಗಿ ಹೋದ್ವಿ. ಯಾಕೆಂದರೆ ಇಂಡಿಯಾನು ವಿನ್ ಆಯ್ತಲ್ಲ, ಅದಕ್ಕೆ. ಚೆನ್ನಾಗಿದೆಯಾ ಐಸ್ ಕ್ರೀಮು? ನೋಡ್ಬೋದಾ? ಸಾಕ ಆಸೆ ಬಿಟ್ಟಿದಾಗ ಏನಾಡ್ತಾವ ಅವನು ಡಿವೋರ್ಸ್. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಲಾಸ್ಟಲ್ಲಿ ಬಾಯ್ ಹೇಳೋದೊಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ, ನೋಡಿಕೊಂಡು ವಿಡಿಯೋನ ಹೆಂಗೆ ಮಾಡ್ಬೋದು. ಬಾಯ್ ಬಾಯ್ ಬಾಯ್. ನನಗೆ ಅಂತ ವಾರಿಯರ್ ಬೇಕರಿನಲ್ಲಿ ಐಟಮ್ಸ್ ತಗೊಬಂದಿದ್ದಾರೆ.
ಮನೆ ಒಂದು ವಾರಕ್ಕೆ 1-2 ದಿವಸ ಖಾಲಿ ಮಾಡ್ತಾರೆ. ಅಷ್ಟೇ ಖಾಲಿ ಮಾಡ್ತೀನಿ 2 ದಿನಕ್ಕೆ. ಸರಿ ಬಾಯ್ 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 ಬಾಯ್.